ನೀವೇನಾದರೂ ತಿನ್ನೋದು ಕುಡಿಯೋದು ಸೂರ್ಯ ಮುಳುಗೋಕೆ ಮುಂಚೆನೇ ಮಾಡಬೇಕು. ಇಲ್ಲ 10 ಗಂಟೆಗೆ ಟಿ ವಿ ನೋಡ್ತಾ ಕೂತ್ಕೊಂಡು ತಿಂದು ನಿದ್ದೆ ಬರಲ್ಲ ಅಂತ ಮತ್ತೆ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಕುಡಿಯೋ ಕ್ರಮಗಳನ್ನು ನಾವು ನಮಗೆ ಹೇಳ್ಕೊಡ್ತೀವಿ. ಅದಕ್ಕೊಂದು ರೀತಿ ಇದೆ, ರಿವಾಜು ಇದೆ. ಅಂದರೆ ನಾವು ಈ 108 ಪಚನ ಕ್ರಿಯೆಗಳನ್ನು ಬಳಸಿಕೊಳ್ಳದೆ ಗ್ಲೂಕೋಸನ್ನು 10-15 ನಿಮಿಷದಲ್ಲಿ ರಕ್ತಕ್ಕೆ ಹಾಕೋ ಈ ಕೊನೆಯ ಹಂತದಲ್ಲಿ ಲಾಸ್ಟ್ 15 ಸ್ಟೆಪ್ಸ್. ಈ ಶುಗರ್ ಹಾಕ್ಕೊಂಡ್ರೆ ಒಂದೇ ಸ್ಟೆಪ್ಪು, ಅದೇ ಓಲೆ ಬೆಲ್ಲ ಹಾಕ್ಕೊಂಡ್ರೆ 15 ಸ್ಟೆಪ್ಸ್. ಅರ್ಥ ಆಗ್ತಾ ಇದೆಯಾ ವ್ಯತ್ಯಾಸ? ಸೊ ಈ ಗ್ಲೂಕೋಸ್ ನಿಯಂತ್ರಣ ಇಲ್ಲದೆ ಇರೋದು ನಮಗೆ ರೋಗ. ಅದು ಬಿ ಪಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ರುಮೆಟಿಸಮ್ ಇರ್ಬೋದು, ಬ್ಲಾಕ್ಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಗ್ಯಾಂಗ್ರೀನ್ ಇರ್ಬೋದು, ಏನಾದರೂ ಇರ್ಬೋದು. ಇವೆಲ್ಲ ಹೆಸರುಗಳು. ಯಾಕಂದರೆ ಹೆಚ್ಚಾಗಿರೋ ಗ್ಲೂಕೋಸೇ ನಿಮಗೆ ರೋಗ ತರ್ತಾ ಇರೋದು. ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ, ಗ್ಲೂಕೋಸನ್ನು ಸರಿಯಾಗಿ ನಿಯಂತ್ರಣ ಮಾಡತಕ್ಕಂಥ ಅದ್ಭುತವಾದ ಕ್ರಮವನ್ನು ನಮ್ಮ ಆಹಾರ ಪದಾರ್ಥಗಳಿಗೆ ಸೇರಿಸ್ಕೋಬೇಕು. ಏನು ಡಾಕ್ಟ್ರೇ ನಾವು ಸೊಪ್ಪು ತಿಂತೀವಿ, ತರಕಾರಿ ತಿಂತೀವಿ, ನಾರಂಶ ಇದೆಯಲ್ಲ ಅದರಲ್ಲಿ ಅಂತ. ಆ ನಾರಿನ ಅಂಶ ಸೊಪ್ಪಿನಲ್ಲಿ ಎಷ್ಟಿದೆ, ತರಕಾರಿಯಲ್ಲಿ ಎಷ್ಟಿದೆ? ಈಗ ಕ್ಯಾರೆಟ್, ಗಟ್ಟಿ ಕ್ಯಾರೆಟ್ ತಿಂತೀವಿ, ಅದರಲ್ಲಿ ನಾರಂಶ ಇದೆ. ನೀವು 1 kg ಕ್ಯಾರೆಟ್ ತಿಂದರೆ ನಿಮಗೆ ಪದಾರ್ಥ ಸಿಗೋದು 80 ಗ್ರಾಮ್. 920 grams ಈಸ್ ವಾಟರ್. ಸೊಪ್ಪು ತಿನ್ನಬೇಕು ಅಂದರೆ ನೀವು 3.5 kg ಸೊಪ್ಪು ತಿನ್ನಬೇಕು. ತಿನ್ನೋಕ್ಕಾಗತ್ತಾ? ಆಗೋದಿಲ್ಲ. ಅಂದರೆ ನಾವು ಸೊಪ್ಪು ತರಕಾರಿ ತಿಂದು ನಾರಿನಾಂಶ ಪೂರೈಸ್ಕೊಳ್ತೀವಿ ಅನ್ನೋದು ಸರಿ ಇಲ್ಲ. ಬಟ್ ಹೆಂಗಿರಬೇಕು ನಾರಿನಾಂಶ? ಈ ಗ್ಲೂಕೋಸನ್ನು ದಿಢೀರಂತ ಬಿಡಬಾರ್ದು. ಅಂದರೆ ತುಂಬ ಜನ ನಾವು ಸೊಪ್ಪು ತಿಂತೀವಿ, ಬಿಳಿ ಅನ್ನ ತಿಂತೀವಿ ಅಂತ. ಬಿಳಿ ಅನ್ನ ತಿಂದರೆ ದಿಢೀರಂತ ಬಂದಿರುತ್ತೆ, ಸೊಪ್ಪು ಆಮೇಲೆ ಮೆತ್ತಗೆ ಜೀರ್ಣ ಆಗುತ್ತೆ. ಅಂದರೆ ಈ ಪಿಷ್ಟ ಪದಾರ್ಥವನ್ನು ತನ್ನಲ್ಲಿ ಅಂತರ್ಲೀನ ಮಾಡಿಕೊಂಡು ನಿಧಾನವಾಗಿ ಸಂಯಮದಿಂದ ಸಮತೋಲನವಾಗಿ ಗ್ಲೂಕೋಸನ್ನು ಬಿಡುಗಡೆ ಮಾಡತಕ್ಕಂಥ ಕ್ರಮ ಇರುವುದು ಆಹಾರ ಪದಾರ್ಥ.